ಧೂಮ್ರಲೋಚನ ನಿರ್ನಾಶಿ ಚಂಡ ಮುಂಡ ವಿನಾಶಿ ಪಾದದ್ವಯಗಳಿಗೆ ಕೊಡಬಟ್ಟಿದ್ದೇವೆ. ಎದ್ದೇಳು. ನಿನ್ನನ್ನು ನೋಡುವಾಗ ಆಶ್ಚರ್ಯ ಆಗ್ತದೆ. ಬಂದವ ರಕ್ತ ಬೀಜ. ಎಂತ ಒಂದು ಅವಸ್ಥೆ ಅಮ್ಮ. ನಿನಗೊಂದು ಸಾಕು ಅಂತ ಆಗುದಿಲ್ಲಲ್ಲ. ಇಷ್ಟು ಜನರನ್ನು ಕೊಂದ ಮೇಲೆ ಈಗಲೂ ಯಾರು ಕೊಲ್ಲಿಕ್ಕೆ ಬರ್ತಾರೆ? ಯಾರು ಬರ್ತಾರೆ? ನಿರೀಕ್ಷೆಯಲ್ಲಿತ್ತು ಅಮ್ಮ. ಈ ಪ್ರಪಂಚದಲ್ಲಿ ಶುಭವಾದದ್ದನ್ನು ಬೇಗ ಮಾಡಬೇಕಂತ, ಅಶುಭವಾದದ್ದನ್ನು ಯೋಚಿಸಿ ಯೋಚಿಸಿ ಮತ್ತೆ ಅನಿವಾರ್ಯವಾದ್ರೆ ಮಾತ್ರ ಮಾಡಬೇಕಂತ. ನೀನು ಅಶುಭದ ಬಹುದೊಡ್ಡ ಪರಂಪರೆಯನ್ನು ಮಾಡಿ ಮುಗಿಸಿದ್ಯಮ್ಮ. ನಿನಗೆ ಶುಭ ಅಶುಭ ಎಂತದ್ದು, ಆದ್ರೆ ದಾನವರಿಗೆ ಅಶುಭ. ಎಲ್ಲರೂ ರಕ್ತದ ಹೊಳೆಯಲ್ಲಿ ಬಿದ್ದಿದ್ದಾರೆ. ಕಾರಣ ಏನು? ಶುಂಭದಾನವ ನಿನ್ನನ್ನು ಬಯಸಿದರೆ ನೀನು ಚೂಣಿಯನ್ನು ಹಂಬಲಿಸಿದೆ. ತಾಯೇ, ಒಬ್ಬ ಗಂಡು ಸಾದವನಿಗೆ ರಥಕ್ಕೆ 2 ಚಕ್ರಗಳು. ಒಂದು ಚಕ್ರ ತಾಯಿ, ಮತ್ತೊಂದು ಚಕ್ರ ಪತಿವ್ರತೆಯಾದ ಹೆಂಡತಿ. ಅದರಲ್ಲಿ ಒಂದು ಬಿದ್ರೂ ಅವನಿಗೆ ಬದುಕಲಿಕ್ಕೆ ಕಷ್ಟ. ಬದುಕಲಿಕ್ಕೆ ಆಗುದಿಲ್ಲ ಅಂತಲ್ಲ, ಅದು ಇಲ್ಲ ಎನ್ನುವ ಕೊರತೆ ಕಾಣಿಸ್ತದೆ ಅಮ್ಮ. ಲೋಕದ ಕ್ರಮವೇ ಹಾಗೆ. ಉಪಕಾರ ಮಾಡಿದವನನ್ನು ಉಪಕಾರ ತೆಗೆದುಕೊಂಡವ ಉಪಕಾರ ಮುಗಿದ ಮೇಲೆ ಮರೆಯುವುದು. ವಿದ್ಯೆ ಪಡೆದುಕೊಂಡವ, ಯಾರು ವಿದ್ಯೆ ಹೇಳಿಕೊಟ್ಟಿದ್ದಾನೋ ಆ ಗುರುವನ್ನು ಮರೆಯುವುದು. ಮದ್ದು ತೆಗೆದುಕೊಂಡವ ರೋಗ ವಾಸಿ ಆದ ಮೇಲೆ ವೈದ್ಯನನ್ನು ಮರೆಯುವುದು. ನದಿ ದಾಟಿದ ಮೇಲೆ ಅಂಬಿಗನನ್ನು ನದಿ ದಾಟಿದವ ಮರೆಯುವುದು. ಮದುವೆ ಆದ ಮೇಲೆ ತಾಯಿಯನ್ನು ಮದುವೆ ಆದವ ಮರೆಯುವುದು. ಇದೆಲ್ಲ ಸ್ವಾಭಾವಿಕ. ಆದ್ರೆ ಇಲ್ಲಿಯವರೆಗೆ ದಾನವರಿಗೆ ಅವ ಕೊಟ್ಟ ಉಪಕಾರವನ್ನು ದಾನವರು ಜನ್ಮ ಜನ್ಮಾಂತರಕ್ಕೆ ಮರೀಲಿಕ್ಕಿಲ್ಲ. ದೊಡ್ಡ ಮನಸ್ಸು ಮಾಡಿ ಒಂದು ಮದುವೆಯ ನಿರ್ಧಾರ ಮಾಡಿದ್ದಾರೆ. ಅವ ಒಂದು ಆಯ್ಕೆ ಮಾಡಿದ ಹೆಣ್ಣನ್ನು ತರಬೇಕು ಅಂತ ನಾವು ಪ್ರಾಣ ಕೊಟ್ಟಾದ್ರೂ ಪ್ರಯತ್ನ ಮಾಡಬೇಕು. ಆದ್ರೆ ಪ್ರಾಣ ಕೊಟ್ಟಾದ್ರೂ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಪ್ರಯೋಜನ ಇಲ್ಲದೆ ಪ್ರಾಣ ಕೊಡುವುದಲ್ಲ. ಮತ್ತೆ ನಮಗೆ ಖಂಡಿತ ಇನ್ನೊಂದು ವಿಕ್ರಯ ಮಾಡ್ಲಿಕ್ಕೆ ಒಂದು ಸಾಧನ ಉಂಟಂತೆ. ಯಾವುದು? ಭಕ್ತಿಯಿಂದ ನೀನನ್ನು ವಿಕ್ರಯ ಮಾಡ್ಲಿಕ್ಕೆ ಆಗ್ತದೆ. ಹಾಗಾಗಿ ಕೈ ಮುಗಿದೆ. ನನ್ನ ಭಕ್ತಿ ವಿತ್ತಕ್ಕೆ ಒಲಿದು ನೀನು ವಿಕ್ರೀತಳಾಗಿ ಅಲ್ಲಿಯವರೆಗೆ ಬಂದು ಶುಂಭನನ್ನು ಮದುವೆ ಆಗಿ ಒಂದು ಈ ಪ್ರಸಂಗವನ್ನು ಸುಖಾಂತ ಮಾಡಿ ಅಮ್ಮ ಒಂದು ನೂತನ ಮಾಡ್ಬೇಕಮ್ಮ ಈ ಸಲ. ಇಲ್ಲದ್ರೆ ಕಷ್ಟ ಉಂಟು. ಹುಚ್ಚಿಡಿಯಿತು. ರಕ್ತಬೀಜ ಕದಂಬಾವನಕ್ಕೆ ಬಂದವನೇ, ನನ್ನ ದಿವ್ಯತ್ವವನ್ನು ಅರಿತಂತಹ ನೀನು ವಿಧ ವಿಧವಾಗಿ ಸ್ತುತಿ ಮಾಡಿದೆ, ಸ್ತೋತ್ರ ಮಾಡಿದೆ. ಭಕ್ತಿಯ ಪೂರವನ್ನೇ ಹರಿಯ ಬಿಟ್ಟೆಯಲ್ಲ. ಸಂತುಷ್ಟಳಾದೆ ನಾನು. ನಿನ್ನೊಡೆಯ ಶುಂಭನ ಕುರಿತಾಗಿ ಚೆನ್ನಾಗಿ ಅರಿತೆ ಪಣವನ್ನು ತಿಳಿಯಬಡಿಸಿದೆ. ಆದರೂ ಅವನ ಬಾರದೆ ನಿಮ್ಮವರನ್ನೆಲ್ಲ ಕಳುಹಿಸಿಕೊಟ್ಟ ನನ್ನ ಕೈಯಾರಿ ಕೊಲ್ಲಿಸಿದವನಿದ್ದಾನೆ. ಈಗ ಒಬ್ಬ ಸ್ತ್ರೀ ಭ್ರಾಂತನಾಗಿ ಷಡ್ಡರಂತ್ಯಾರ ಮನೆಯಲ್ಲಿ ಕುಳಿತಿದ್ದಾನಲ್ಲ, ಅವನ ಬರ್ರಣ ಹೇಳಿ ಅವನ ಕುರಿತಾಗಿ ಆಡುತ್ತಿರುವ ನೀನು ಒಬ್ಬ ಅಲ್ಪ.
ಮನಮುಖನಾಗಿ